ಅಂಬರೀಷ್ ಅಣ್ಣ ಬರ್ತಾವ್ರೆ ಅಂದ್ರೆ ಅವ್ರ ಮಾಹಿತಿ ಅವಾಗ ಈಗ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಹೌದು, ಮೊಬೈಲ್ ಇರ್ಲಿಲ್ಲ. ನನ್ನ ಹೆಸರನ್ನ ಅವರು ಅವತ್ತು ಕಾಲೇಜ್ ಸ್ಟೇಜ್ ಮೇಲೆ ಹೇಳಿದ್ರು ಅಂಬರೀಷ್ ಅಣ್ಣವರು. ಅದ್ ಎಲ್ಲಿಗೆ ತಗೊಂಡೋಗಿ ನಿಲ್ಸ್ತು ಅಂದ್ರೆ ನೆಕ್ಸ್ಟ್ ಇಯರ್ಗೆ ನನ್ನನ್ನೇ ಅಧ್ಯಕ್ಷ ಮಾಡ್ಬಿಟ್ರು. ಒಬ್ಬ ಅಭಿಮಾನಿ ಸತ್ತಾಗ ಅಂಬರೀಷ್ ಅಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಆಂಜನೇಯ ಈ ಶ್ರೇಷ್ಠ ಭಕ್ತ ಅದಕ್ಕೆ ಇವತ್ತು ಇಡೀ ವಿಶ್ವದಲ್ಲಿ ರಾಮನಿಗಿಂತ ಹೆಚ್ಚು ದೇವಸ್ಥಾನ ಇರೋದು ಆಂಜನೇಯನ್ಗೇನೆ. ಯಾಕಂದ್ರೆ ಅವರು ಭಾವನಾತ್ಮಕ ಜೀವಿ, ಎಷ್ಟು ಕಠೋರವಾಗಿ ಮಾತಾಡ್ತಿದ್ರು ಅಷ್ಟೇ ಹೃದಯ ಶ್ರೀಮಂತಿಕೆ ಇತ್ತು. ನಾವೆಲ್ಲ ಹೋಗಿ ಅಧಿಕಾರಿಗಳ ಹತ್ರ ಅವ್ರ ಹೆಸರು ಹೇಳ್ಕೊಂಡು ಹಣ ಕೇಳಿದ್ರೆ ಅವ್ರಿಗೆ ಅದು ಬ್ಲಾಕ್ ಮಾರ್ಕ್ ಆಗ್ತಿತ್ತು. ಚಂದ್ರದಲ್ಲಿ ಒಬ್ರು ಮತ್ತೆ ಹೊಟ್ಟೆಗೋಡು ದೊಡ್ಡಿಲಿ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು. ಅಂಬರೀಷ್ ಅವ್ರ ಸತ್ತ ದಿನ ರಾತ್ರಿ ಇಬ್ರು ಅಭಿಮಾನಿಗಳು ಸೂಸೈಡ್ ಮಾಡ್ಕೊಂಡಿದ್ರು. 8 ಕ್ಷೇತ್ರ KR ನಗರನು ಸೇರಿ ಜನತಾದಳದ ಶಾಸಕರಿದ್ರು, ವಿಧಾನ ಪರಿಷತ್ 3 ಜನ ಇದ್ರು, 3 ಜನ ಮಂತ್ರಿಗಳಿದ್ರು, ರಾಜ್ಯದ ಮುಖ್ಯಮಂತ್ರಿನೇ ಕುಮಾರಸ್ವಾಮಿ ಅವರೇ ಆಗಿದ್ರು. ಅವತ್ತು ನಮ್ಮ ರವಿಶಂಕರ್ ಅವ್ರ ಮೂಲಕ ಫಸ್ಟ್ ಟೈಮ್ ಅವರ ಬೆಂಗಳೂರು ನಿವಾಸದಲ್ಲಿ ಭೇಟಿ ಮಾಡಿದ. ಬೇಡ, ಈ ಕಾಲೇಜ್ ಡೇ ಫಂಕ್ಷನ್ಗೆಲ್ಲ ಬೇಡ, ನಾನು ಬಂದರೆ ನುಗ್ಗಲಾಗುತ್ತೆ. ಸತ್ಯನೂ ಕೂಡ ಎಷ್ಟು ಜನ ಸೇರ್ತಿದ್ರು ಅಂದರೆ ಅಂಬರೀಷ್ ಅವ್ರ ಮಂಡ್ಯಕ್ಕೆ ಬಂದರೆ ರಾಜಕೀಯಕ್ಕೆ ಬರೋಕ್ಕೆ ಮುಂಚಿತವಾಗಿ ಹೇಳ್ತಾರೆ. ಎಷ್ಟು ಜನ ಸೇರ್ತಿದ್ರು ಅಂದರೆ ಅಂಬರೀಷ್ ಅಣ್ಣ ಬರ್ತಾವ್ರೆ ಅಂದರೆ ಅವ್ರ ಮಾಹಿತಿ ಅವಾಗ ಈಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಹೌದು, ಮೊಬೈಲ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ನನ್ಗೆ ಗೊತ್ತಂಗೆ ಇದು ಯಾವುದೂ ಇರಲಿಲ್ಲ. ಬರೀ ಟಿವಿ, ನ್ಯೂಸ್ ಪೇಪರ್, ಟಿವಿ ಬರೀ ಉದಯ ನ್ಯೂಸ್, DD1 ನ್ಯೂಸ್ ಅಷ್ಟೇ ನಾವು ನೋಡ್ತಿದ್ದಂಥ ಕಾಲ. ಆಮೇಲೆ ಉದಯ ಟಿವಿ ಬಗ್ಗೆನೂ ಕೂಡ ಅಪಾರವಾದ ಪ್ರೀತಿ ಅಂಬರೀಷ್ ಅವ್ರಿಗೆ. ಯಾಕಂದ್ರೆ ಆ ಕಾಲದಲ್ಲಿ ಅಂಬರೀಷ್ ಅವರೆಲ್ಲ ಬರ್ತ್ಡೇನ ಅಣ್ಣನ ಯಾವುದೇ ಬರ್ತ್ಡೇ ಇದ್ರು ಉದಯ ಟಿವಿಯವರೇ ನಿಂತು ದೊಡ್ಡ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾಯಿದ್ರು. ಉದಯ ಟಿವಿಯವ್ರನ್ನು ನಾವು ಇವತ್ತು ಅಭಿಮಾನಿಗಳು ನೆನೆಸ್ಕೊಳ್ಳೇಬೇಕು. ಆದರೆ ಎಲ್ಲೋ ಒಂದು ಕಡೆ ಅಂಬರೀಷ್ ಅಣ್ಣನ ಆ ಮಂಡ್ಯಕ್ಕೆ ಅವರು ಬಂದಾಗ ಜನ ಸೇರ್ತಿದ್ದನ್ನು ನೆನೆಸ್ಕೊಂಡ್ರೆ ನಮ್ಮ ಮೈ ರೋಮಾಂಚನ ಐತೆ. ಎಲ್ಲ ನರನಾಡಿಗಳು ಥರ ನಮ್ಮ ಒಳಗಡೆನೆ ಕರೆಂಟ್ ಪಾಸ್ ಆಗುತ್ತೆ, ಅಷ್ಟು ಜನ. ಒಂದು ಸ್ಮಾಲ್ ಇನ್ಸಿಡೆಂಟ್, ಅವ್ರು ರಾಜಕೀಯಕ್ಕೆ ಬಂದಾಗ ಅವ್ರನ್ನ ಭೇಟಿ ಮಾಡಿದ್ದು ಫಸ್ಟ್ ಟೈಮು ಅದಾಯಿತು. ಅದಾದಮೇಲೆ ಅವರು ಫಂಕ್ಷನ್ ನಾನು ಬರೋದು ಬೇಡ ಅಂತ ಹೇಳಿದ್ರು. ಕಾಲೇಜಲ್ಲಿ ನೀವು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಓಪನ್ ಫೀಲ್ಡಲ್ಲಿ ಮಾಡ್ತೀವಿ, ಎಲ್ಲ ಥರದ ಸೆಕ್ಯೂರಿಟಿ ಮಾಡ್ತೀವಿ, ನೀವು ಬರಲೇಬೇಕಂತ ಒತ್ತಡ ಹಾಕಿ ಕರ್ಸಿದ್ವಿ. ಅವರು ಅವತ್ತು ಬರೀ CRP ಆಗಿದ್ದ ನನ್ನನ್ನು ಕಾಲೇಜ್ ಅಧ್ಯಕ್ಷ ಆಗುವಂಥದ್ದು ಒಂದು ಮಾತಾಡ್ಬಿಟ್ಟಿದ್ರು. ನನ್ನ ಹೆಸರನ್ನ ಅವರು ಅವತ್ತು ಕಾಲೇಜ್ ಸ್ಟೇಜ್ ಮೇಲೆ ಹೇಳಿದ್ರು ಅಂಬರೀಷ್ ಅಣ್ಣವರು. ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಸ್ತು ಅಂದ್ರೆ ನೆಕ್ಸ್ಟ್ ಇಯರ್ಗೆ ನನ್ನನ್ನೇ ಅಧ್ಯಕ್ಷ ಮಾಡ್ಬಿಟ್ರು. ಸ್ಟೂಡೆಂಟ್ಸ್ ಎಲ್ಲ ಸೇರಿ ಸ್ಟೂಡೆಂಟ್ ನೀವೇ ಅಧ್ಯಕ್ಷ ಆಗಬೇಕು, ಅಂಬರೀಷ್ ಅಣ್ಣ ನಿನ್ನ ಹೆಸರೇ ಬಿಟ್ಟು ಹೋಗಿದ್ದಾರೆ ಕಾಲೇಜ್ ಸ್ಟೇಜ್ ಮೇಲೆ ಅಂತ. ಸೊ ಹಂಗಾಗಿ ಕಾಲೇಜ್ ಅಧ್ಯಕ್ಷ ಆದೆ. ಕಾಲೇಜ್ ಅಧ್ಯಕ್ಷ ಆದಾಗ ಅವರು ಜನತಾದಳದಲ್ಲಿ ಚುನಾವಣೆ ನಿಂತ್ಕೊಂಡ್ರು. ಇಡೀ ಜಿಲ್ಲೆ ನೋಡುವಂಥದ್ದು ಒಂದು ಸ್ಟೂಡೆಂಟ್ ರ್ಯಾಲಿ ಮಾಡಿದೆ. ನನಗಿನ್ನು ವೋಟಿಂಗ್ ಪವರೇ ಬಂದಿರಲಿಲ್ಲ ಆ ಕಾಲದಲ್ಲಿ. ತುಂಬ ಜನ, ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ವೋಟಿಂಗ್ ಪವರ್ ಬಂದಿರಲಿಲ್ಲ. ನಮ್ಮ ಫಸ್ಟ್ ವೋಟಿಂಗ್ ಪವರ್ ಬಂದಿತ್ತು ನಮಗೆ. ಆಗ 18 ಇಯರ್ಸ್ ಆಗಿತ್ತು. ನಾವು ಮೊದಲನೇ ವೋಟ್ನ ಅಂಬರೀಷ್ ಅವ್ರಿಗೆ ಹಾಕಿದ್ದು ಜನತಾದಳ ನಿಂತಾಗ. ಇಡೀ ಜಿಲ್ಲೆ ಎಷ್ಟು ಕಾಲೇಜ್ಗಳವೆ, ಡಿಗ್ರಿ ಕಾಲೇಜು, ಬೇರೆ ಬೇರೆ KM ದೊಡ್ಡಿ ಆಗ್ಬೋದು, ಧನಂಜಯ್ ಅಂತ ಹೇಳಿ ದೇವಿಪುರ, ಅವನ್ ಸ್ಟೂಡೆಂಟ್ ಲೀಡರ್ ಆಗಿದ್ದ ಇದರಲ್ಲಿ KM ದೊಡ್ಡಿ ಕಾಲೇಜಲ್ಲಿ. ಮಳವಳ್ಳಿಲಿ ನಮ್ಮ ಇವನು ಕೇಬಲ್ ನಡೆಸ್ತಾನೆ ಈಗ ಮಳವಳ್ಳಿಲಿ, ಅವನ ಹೆಸರು ಮತ್ತೆ ಪಾಪ ಅವನು ಅವತ್ತು ಕಾಲೇಜ್ ಲೀಡರ್ ಆಗಿದ್ದ. ಹಿಂಗೆ ಪಾಂಡುಪುರದಲ್ಲಿ ನನ್ನ ಹೆಸರನ್ನೇ ಸೋಮಶೇಖರ್ ಅಂತ ಇವತ್ತು ಇಡೀ ಜನತಾದಳಕ್ಕೆ ಇವತ್ತು ವಿದ್ಯಾರ್ಥಿ ಜನತಾದಳ ಅಧ್ಯಕ್ಷ ಆಗಿದ್ದ. ಈಗ ಜನತಾದಳದಲ್ಲೇ ಇದ್ದಾನೆ. ಹಂಗೆ ಅಂಬರೀಷ್ ಅವ್ರಿಗೆ ಎಲ್ಲ ಪಕ್ಷದಲ್ಲೂ ಅಭಿಮಾನಿಗಳಿದ್ದಾರೆ. ಪಕ್ಷ ಇಲ್ಲ ಅಂಬರೀಷ್ ಅವ್ರಿಗೆ, ಜಾತಿ ಇಲ್ಲ, ಧರ್ಮ ಇಲ್ಲ. ನನ್ನ ಜೊತೆಲಿ ಒಬ್ಬರು ರಫಿ ಅಂತ ಇದ್ರು, ಮುಸ್ಲಿಂ ಹುಡುಗ. ನಾವು ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘಕ್ಕೆ. ರಫಿ ಸತ್ತಾಗ ಅಂಬರೀಷ್ ಅವ್ರಿಗೆ ಎಷ್ಟು ದುಃಖ ಆಯ್ತು ಅಂದ್ರೆ, ಒಬ್ಬ ಅಭಿಮಾನಿ ಸತ್ತಾಗ ಅಂಬರೀಷ್ ಅಳ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅಂಬರೀಷ್ ಅವ್ರ ಜೊತೆ ಅಭಿಮಾನಿಗಳಿಗೆ ಸಂಬಂಧ ಹೆಂಗಿತ್ತು ಅಂದ್ರೆ ಗುರು ಶಿಷ್ಯರ ಸಂಬಂಧ ಅಲ್ಲ, ನನ್ನ ಪ್ರಕಾರ ದೇವರು ಭಕ್ತರ ಸಂಬಂಧ, ದೇವರು ಮತ್ತು ಭಕ್ತರ ಸಂಬಂಧ ಅಂಬರೀಷ್ ಅವ್ರ ಜೊತೆ. ಯಾಕಂದ್ರೆ ನಾವು ದೇವ್ರ ತರ ನೋಡ್ತಿದ್ವಿ, ಅವರು ಆಂಜನೇಯನ್ ತರ ನಮ್ಮನ್ನು ನೋಡ್ತಿದ್ರು. ನಾವೆಲ್ಲ ಅವ್ರನ್ನ ರಾಮನ್ ತರ ನೋಡ್ತಿದ್ವಿ, ಅವ್ರು ಆಂಜನೇಯನ್ ತರ ನೋಡ್ತಿದ್ರು. ಆಂಜನೇಯ ಈ ಶ್ರೇಷ್ಠ ಭಕ್ತ ಅದಕ್ಕೆ ಇವತ್ತು ಇಡೀ ವಿಶ್ವದಲ್ಲಿ ರಾಮನಿಗಿಂತ ಹೆಚ್ಚು ದೇವಸ್ಥಾನ ಇರೋದು ಆಂಜನೇಯನ್ಗೇನೆ. ಭಕ್ತನಿಗೇನೆ ಜಾಸ್ತಿ ಪೂಜೆ ಮಾಡೋದು. ಹಂಗೆ ನಿಷ್ಠೆಯಿಂದ ಇದ್ದಕ್ಕೆ ಆಂಜನೇಯನ್ಗೆ ಅಷ್ಟು ದೇವಸ್ಥಾನಗಳು ಸಿಕ್ಕಿದೆ. ಮತ್ತೆ ಆಂಜನೇಯನು ಕೂಡ ಇವತ್ತು ಕೋಟಿಗಟ್ಟಲೆ ಅಭಿಮಾನಿಗಳು ಇಟ್ಕೊಂಡಿದ್ದಾರೆ. ಹಂಗೆ ಅಂಬರೀಷ್ ಅವರು ನಮ್ಮನ್ನೆಲ್ಲ ಒಳ್ಳೆ ಭಕ್ತರ ಥರನೇ ನೋಡೋದು, ನಾವು ಅವ್ರನ್ನ ದೇವ್ರ ಥರ ನೋಡಿದ್ವಿ. ಅವನು ಸತ್ತಾಗ ಭಾಳ ಹತ್ರು, ಭಾಳ ಫೀಲ್ ಮಾಡ್ಕೊಂಡ್ರು. ಮನೆಗೆ ಬಂದು ಅವ್ರ ಮಗಳಿಗೆ ಕೆಲಸ ಕೊಡ್ಸಿದ್ರು.
ಅವ್ರ ಮಗಳಿಗೆ ಮನ್ಮೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಹುಡುಗನ್ಗೆ ಅವ್ರು ಆಮೇಲೆ ನೋಡಿ ದುರ್ದೈವ, ಅದು 1 ವರ್ಷಕ್ಕೆ ನಾವು ಅಂಬರೀಷನನ್ನು ಕಳ್ಕೋಬೇಕಾದಂತ ಪರಿಸ್ಥಿತಿನೂ ಬಂತು. ಅವ್ರಿಗೆ ಅವತ್ತು ಒಂದು ಇನ್ಸಿಡೆಂಟ್ ಆಯ್ತು. ಅವ್ರು ಸತ್ತಾಗ, ಅಂಬರೀಷನ ಸತ್ತಾಗ ಮಂಡ್ಯದಲ್ಲಿ ಪಾಂಡುಪುರ ಕೆರೆ ತುಣ್ಣೂರು ಕೆರೆಗೆ ಒಂದು ಬಸ್ ಬಿದ್ದು 33 ಜನ ಜಲ ಸಮಾಧಿ ಆದ್ರು. ಅದ್ರಲ್ಲಿ ಎಷ್ಟೋ ಮಕ್ಕಳಿದ್ರು, ಶಾಲಾ ಮಕ್ಕಳು. ಅದು ಅವ್ರಿಗೆ ಬಹಳ ಫೀಲ್ ಆಗೋಯ್ತು. ಏನೂ ಅರಿಯದ ಮುಗ್ಧ ಮಕ್ಕಳೆಲ್ಲ ಸತ್ರಲ್ಲ ಅನ್ನೋದೊಂದು ಫೀಲ್ ಆಯ್ತು. ಆಮೇಲೆ ನಾನು ಅಂಬರೀಷನನ್ನ ನಾನು ಕೇಳ್ಪಟ್ಟದ್ದು ಅವತ್ತ ಮನೆಯಲ್ಲಿ ನನ್ನ ಮೇಡಮ್ ಇಂದ, ಅಕ್ಕವರಿಂದ, ಮತ್ತೆ ಅಲ್ಲಿ ಇದ್ದವರಿಂದ ಒಬ್ಬರು ಕೇರ್ ಟೇಕರ್ ಇದ್ರು, ಒಬ್ಬ ಡಾಕ್ಟ್ರು. ಅವರೆಲ್ಲ ಹೇಳಿದ್ ನೋಡಿದ್ರೆ ಟಿವಿನೇ ಆಫ್ ಮಾಡಕ್ ಬಿಡ್ಲಿಲ್ವಂತೆ, ಚಾನೆಲ್ಗಳನ್ನೇ ಆಫ್ ಮಾಡಕ್ ಬಿಡ್ಲಿಲ್ವಂತೆ. ಅಷ್ಟು ಬಹಳ ಭಾವೋದ್ವೇಗಕ್ಕೊಳಾಗಿ ಅದನ್ನ ನ್ಯೂಸ್ನ ನೋಡ್ತಾ ಇರಂತೆ. ಸೊ ಅದು ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೆ ಹೃದಯಾಘಾತ ಆಗ್ಲಿಕ್ಕೆ ಪ್ರೇರೇಪಿಸಿದೆ ಅಂತ ಕೂಡ ಕಾರಣ ಆಗಿದೆ ಅನ್ನೋದು ಕೂಡ ಒಂದು ಸತ್ಯನೇ. ಯಾಕಂದ್ರೆ ಅವ್ರು ಭಾವನಾತ್ಮಕ ಜೀವಿ. ಎಷ್ಟು ಕಠೋರವಾಗಿ ಮಾತಾಡ್ತಿದ್ರು ಅಷ್ಟೇ ಹೃದಯ ಶ್ರೀಮಂತಿಕೆ ಇತ್ತು. ಅವ್ರು ನೋಡಕ್ ರಫ್ ಅಷ್ಟೇ, ಅಂಬರೀಷನ ಹೃದಯ ಶ್ರೀಮಂತಿಕೆ ಇತ್ತು. ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಒಂದ್ಸಾರಿ ಯಾರೋ ನಮ್ಮ ಗುಂಡ ಅಂತಿದ್ದಾನೆ ಇಲ್ಲಿ, ಮದ್ದೂರು ಹುಡುಗ ಅಭಿಮಾನಿ, ಪಾಪು ಎತ್ಕೊಂಡು ಬಂದಿದ್ದ ಅಂಬರೀಷನ ಹತ್ರ ಏನೋ ಸಹಾಯ ಕೇಳೋದಿಕ್ಕೆ. ಅವನ ಹೆಂಡತಿನೂ ಕರ್ಕೊಂಡು ಬಂದಿದ್ದ ಜೊತೆಲಿ. ಪಾಪು ಅವನ ಹೆಂಡತಿ ಎತ್ಕೊಂಡು ನಿಂತಿದ್ರು. ಇವನ್ ಅಂಬರೀಷನ ಅವ್ನ ಹೆಂಡತಿ ಇತ್ತು, ಪಾಪು ಕಿತ್ಕೊಂಡು, ಅಣ್ಣ ಪಾಪುಗೆ ತೊಂದರೆ ಆಗೈತೆ ಹಾಗೆ ಹೀಗೆ ಅಂತ ಏನೋ ಸುಳ್ಳು ಹೇಳ್ದ ಅಲ್ಲಿ ಸ್ಪಾಟಲ್ಲಿ. ಅವ್ರಿಗೆ ಸುಳ್ಳು ಹೇಳೋದ್ರೆ ಇಷ್ಟ ಆಯ್ತಾರಿಲ್ಲ. ಸುಳ್ಳು ಹೇಳೋದು ಇಷ್ಟ ಇಲ್ಲ. ಯಾಕಂದ್ರೆ ಹಿಂದಿನ ದಿನ ಅವ್ನ ಹೆಂಡತಿ ಮಾತಾಡಿದಾರಂತೆ ಅಂಬರೀಷನ ಜೊತೆ, ಅವನು ಮಾತಾಡಿದಂತೆ. ಅದು ಏನೋ ಅವ್ನು ಸುಳ್ಳು ಹೇಳಿದ್ ಗೊತ್ತಾಗ್ಬಿಡ್ತು. ಸುಳ್ಳು ಹೇಳಿದಾಗ ಅವ್ನು ಪ್ರೀತಿಯಿಂದನೇ ಹೊಡೆದಿದ್ದು. ಅದೇನಾಗುತ್ತೆ ತಕ್ಷಣ ಅವನು ಬೀಳೋ ಏಟ್ ತಪ್ಪಿಸ್ಕೊಳಕ್ಕೆ ಈ ಮಗು ಇತ್ತಲ್ಲ, ಮಗು ನಿಂತಂದ ಮಗು ಸ್ವಲ್ಪ ಟಚ್ ಆಗುತ್ತೆ. ಎಷ್ಟು ಫೀಲ್ ಮಾಡ್ಕೊಂಡ್ರು ಅಂಬರೀಷನ ಆದ್ರೆ ಆ ಥರ ಭಾವನಾತ್ಮಕ ಎಷ್ಟು ಕೋಪ ಬರ್ತಿತ್ತು. ಅಷ್ಟೇ ಸಡನ್ ಆಗಿ ಅಂಬರೀಷನಿಗೆ ಒಂದು ಏನು ಫೀಲಿಂಗು ಜಾಸ್ತಿ ಆಗೋದು. ನೀನ್ ಆಮೇಲೆ 2 ನಿಮಿಷ ಬಿಟ್ಟು ಹೋಗಿದವ್ರು, ಕೋಪ ಮಾಡ್ಕೊ ಹೋಗಿದವ್ರು 2 ನಿಮಿಷ ಬಿಟ್ಟು ಬಂದು ಕಾರ್ ತಗೊಂಡು ಬಂದು ಮತ್ತೆ ಅವನ್ನ ಮಾತಾಡಿಸಿ ಅವ್ನ ಹೆಂಡತಿ ಕೈಗೆ ದುಡ್ಡು ಕೊಟ್ಟು ಕಳ್ಸಿದ್ರು. ನಿನ್ ಗಂಡಿನ ಕೈ ಕೊಡ್ಬೇಡ, ಮತ್ತೆ ಮೊನ್ನೆನೂ ಹೇಳಿಸ್ಕೊಂಡವನೇ ತಿರ್ಗಾ ದುಡ್ಡು ಹಾಳು ಮಾಡ್ತಾನೆ, ಕುಡ್ದು ಹಾಳು ಮಾಡ್ತಾನೆ, ನೀನ್ ತಗೊಂಡೋಗಿ ನಿನ್ ಮಗು ಅದೇನು ನೋಡು ಅಂದ್ಬಿಟ್ಟು ಹೆಂಡತಿ ಕೈಗೆ ದುಡ್ಡು. ಆ ಥರ ಒಂದು ಭಾವನಾತ್ಮಕವಾದ ಜೀವಿ. ಎಷ್ಟೇ ಕೋಪ ಇದ್ರು, ಎಷ್ಟೇ ಕಿರ್ಚಿದ್ರು, ಎಷ್ಟೇ ಹೊರಟಾಗಿ ನಮ್ಮನ್ನು ಬೈದ್ರು ತಕ್ಷಣವೇ ನಮ್ಮನ್ನ ಪ್ರೀತಿಯಿಂದ, ಅಭಿಮಾನದಿಂದ ಎಲ್ಲ ಅಭಿಮಾನಿಗಳನ್ನ ಕಾಣ್ತಾ ಇದ್ರು. ಅದಕ್ಕೆ ಇವತ್ತು ಅಂಬರೀಷನಿಗೆ ಲಕ್ಷಾಂತರ ಅಭಿಮಾನಿಗಳು ಇವತ್ತಿಗೂ ನಾಳೆಗೂ ಚಿರಸ್ಥಾಯಿಯಾಗಿರ್ತಾರೆ. ಆಮೇಲೆ ಅಂಬರೀಷ್ ಅವರ ಅಭಿಮಾನಿಗಳ ಸಂಘಕ್ಕೆ ನಮಗೆ ಹೆಂಗಾಯ್ತು ಅಂದರೆ, ನಾನು ಕಾಲೇಜ್ ಫಂಕ್ಷನ್ ಕರೆಸಿದೆ. ಕಾಲೇಜ್ ಫಂಕ್ಷನ್ ಆಯಿತು. ನೆಕ್ಸ್ಟ್ ಇಯರ್ಗೆ ಅಧ್ಯಕ್ಷ ಆದೆ. ನಾನು ಸ್ಟಾರ್ಟಿಂಗು ಅಂಬರೀಷ್ ವಿದ್ಯಾರ್ಥಿ ಚಿಂತನಾ ವೇದಿಕೆ ಅಂತ ಮಾಡಿದೆ. ನಾನು ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘಕ್ಕೆ ಜಾಯಿನ್ ಆಗಲಿಲ್ಲ. ಫಸ್ಟ್ ಟೈಮ್ ಅಂಬರೀಷ್ ವಿದ್ಯಾರ್ಥಿ ಚಿಂತನಾ ವೇದಿಕೆ ಅಂತ ಮಾಡಿದೆ. ಸ್ಟೂಡೆಂಟ್ಸ್ಗಳಿಗೆ ಯಾರು ಅತಿ ಹೆಚ್ಚು ಅಂಕ ತಗೋತಾರೆ, ಯಾರು ಅವ್ರಿಗೆ ಒಂದು ಎಸ್ಸೆ ಕಾಂಪಿಟೇಷನ್ ಮಾಡೋದು, ಡ್ರಾಯಿಂಗ್ ಕಾಂಪಿಟೇಷನ್ ಮಾಡೋದು. ಡ್ರಾಯಿಂಗ್ ಕಾಂಪಿಟೇಷನ್ ಏನು ಅಂದ್ರೆ ಅಂಬರೀಷ್ ಅವ್ರ ಸಂಬಂಧಪಟ್ಟಂತ ಸಿನಿಮಾಗಳಿಗೆ ಸಂಬಂಧಪಟ್ಟಂತದ್ದೇ ಡ್ರಾಯಿಂಗ್ ಮಾಡೋದು. ಆ ಕಾಲದಲ್ಲಿ ಅವರು ಬಂತಲ್ಲ ಕುತ್ತೆ ಕನ್ವರ್ಲಾಲ್ ಬೋಲೋ, ಆ ಚಿತ್ರನ ಒಂದು ಲಕ್ಷ್ಮೀ ಜನಾರ್ದನ ಶಾಲೆ ಹುಡುಗಿ ಅದ್ಭುತವಾಗಿ ಬರ್ದಿ ಫಸ್ಟ್ ಪ್ಲೇಸ್ ತಗೊಂಡು. ಆತರ ನಾನು ಜಿಲ್ಲಾ ಮಟ್ಟದಲ್ಲಿ ಅಂಬರೀಷ್ ವಿದ್ಯಾರ್ಥಿ ಚಿಂತನಾ ವೇದಿಕೆ ಅಂತ ಹುಟ್ಟಾಕ್ತೆ. ಆ ಹುಟ್ಟಾಕಿದಾಗ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಾನು ಅದ್ರಲ್ಲಿ ಯಶಸ್ವಿನೂ ಆದೆ. ತಾಲೂಕು ಅಧ್ಯಕ್ಷಗಳು ಮಾಡಿದೆ, ಹೋಬಳಿ ಅಧ್ಯಕ್ಷಗಳು ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಹಾಗಾಗಿ ನಾನು ವಿದ್ಯಾರ್ಥಿಯಿಂದ ಡಿಗ್ರಿ ಮುಗಿಸ್ಕೊಂಡು ಆಚೆ ಬರ್ತಿದ್ದಂಗೆ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಖ್ಯೆ ಜಾಯ್ನ್ ಆದೆ. ಆಮೇಲೆ ಅದರಲ್ಲಿ ಜಿಲ್ಲಾಧ್ಯಕ್ಷ ಆದೆ. ಎಲ್ಲರೂ ಗುರ್ತಿಸಿ, ನಮ್ಮ ಹಿರಿಯರು, ನಮ್ಮ ಸೀನಣ್ಣ, ನಮ್ಮೆಲ್ಲ ಅಭಿಮಾನಿಗಳು ಎಲ್ಲ ಗುರ್ತಿಸಿ ನನ್ನನ್ನೇ ಆಮೇಲೆ ಮಾಕ್ಲಿ ಪರಮೇಶು ಎಲ್ಲ ಗುರ್ತಿಸಿ ನಮ್ಮ ರಾಜಣ್ಣ, ನಮ್ಮ ಅಂಬರೀಷ್ ರಾಜಣ್ಣ, ಶೇಖಿ ಅಂತ ಶೇಖರ್, ಚಂದ್ರಶೇಖರ್ ಅಂತ ಅವ್ರ ಹೆಸರು, ಶೇಖಿ ಅವರು, ಆಮೇಲೆ ನಮ್ಮ ಅಂಬರೀಷ್ ದೇವರಾಜು, ಅಂಬರೀಷ್ ರಾಜು, ಒಬ್ಬ ತೀರೋದ ಮಾರ್ಕೆಟ್ ರಾಜು ಎಲ್ಲ ಸೇರಿ ನನ್ನೇ ರಾಜ್ಯಾಧ್ಯಕ್ಷ ಮಾಡಿದ್ರು. ನಾನು ಕೂಡ ಆ ಒಂದು ಸ್ಥಾನಕ್ಕೆ ಕಪ್ಪು ಚುಕ್ಕೆ ತಂದಿಲ್ಲ. ಬೇರೆ ಚಿತ್ರನಟರ ಅಭಿಮಾನಿಗಳು ಕಲೆಕ್ಷನ್ ಮಾಡ್ತಾರೆ, ಅದೆಲ್ಲ ಕೇಳಿದ್ದೀರಾ. ನಾನು ನನ್ನ ಕೈಯಲ್ಲಿದ್ದರೆ ಮಾತ್ರ ಮಾಡೋದು. ನಾನು ಇನ್ನೊಬ್ಬರ ಹತ್ರ ₹1 ಕೇಳೋಕೆ ಹೋಗೋದಿಲ್ಲ. ನನ್ನ ಹತ್ರ ಇದ್ದರೆ ಮಾಡ್ತೀನಿ, ಇಲ್ಲ ಅಂದರೆ ಮನೆ ಸೇರ್ಕೋತೀನಿ. ನನ್ನ ಕೈಲಾದಷ್ಟು ನಾನು ಪ್ರಾಮಾಣಿಕವಾಗಿ ಒಂದು ಕಪ್ಪು ಚುಕ್ಕೆ ಬರೋದು. ಯಾಕಂದರೆ ಅಂಬರೀಷ್ ಅವರು ಬರೀ ಚಿತ್ರನಟರಾಗಿರಲಿಲ್ಲ, ರಾಜಕಾರಣಿನೂ ಆಗಿದ್ರು. ನಾವೆಲ್ಲ ಹೋಗಿ ಅಧಿಕಾರಿಗಳ ಹತ್ರ ಅವ್ರ ಹೆಸರು ಹೇಳ್ಕೊಂಡು ಹಣ ಕೇಳಿದ್ರೆ ಅವ್ರಿಗೆ ಅದು ಬ್ಲಾಕ್ ಮಾರ್ಕ್ ಆಗ್ತಿತ್ತು. ಅದಕ್ಕೋಸ್ಕರ ಅವರ ಒಂದು ಹೆಸರಿಗೆ ನಮ್ಮಿಂದ ಕಳಂಕ ಬರಬಾರ್ದು ಅನ್ನೋ ಕಾರಣಕ್ಕೆ ನಾವೆಲ್ಲ ಅಭಿಮಾನಿಗಳೇ ಕೂತ್ಕೊಂಡು ಏನು ಖರ್ಚಾಗ್ತಿತ್ತು ನಾವೇ ಹಾಕೊಂಡು ಕಾರ್ಯಕ್ರಮ ಮಾಡಿದ್ದೀವಿ ಹೊರತು, ಏನೇ ಪ್ರೋಗ್ರಾಮ್ ಮಾಡಿದ್ರು ನಾವೇ ಆಗ್ತೀವಿ ಹೊರತು ಯಾವ ರಾಜಕಾರಣಿಗಳ ಹತ್ರನೂ ಹೋಗಿ ಅವ್ರ ಹೆಸರು ಹೇಳ್ಕೊಂಡು ಅಥವಾ ಯಾವ ಅಧಿಕಾರಿಗಳ ಹತ್ರನೂ ಹೋಗಿ ಹಣ ಕೇಳುವಂಥ ಕೆಲಸವನ್ನ ಮಾಡಲಿಲ್ಲ. ಕಪ್ಪು ಚಿಕ್ಕಿಯನ್ನು ತರಲಿಲ್ಲ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡು ಇವತ್ತು ಕಂಟು ಬಂದಿದ್ದೀವಿ. ಅಂಬರೀಷ್ ಅವ್ರು ತೀರೋದಾಗ ನಿಮಗೆ ಆಗ ಸಮಾಧಿ ಹತ್ರ ಹೇಳಿದೆ, ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಅವರ ಒಂದು ದೇವಸ್ಥಾನ ಅಂತ ನಮ್ಮ ಜನ ನಾವು ನನಗೆ ಎಷ್ಟೋ ಜನ ಅಭಿಮಾನಿಗಳು ಬೈದಿದ್ದಾರೆ,
ಸಮಾಧಿ ಅಂತ ಕರಿಬೇಡ, ದೇವಸ್ಥಾನ ಅಂತ ಕರಿಬೇಕು ಅಂತ. ಎಲ್ಲರೂ ಅದನ್ನ ಸಮಾಧಿನ, ಅಂಬರೀಷ್ ಅವರ ಅಂತ್ಯ ಆಗಿರ್ತಕ್ಕಂಥ ಜಾಗನ ದೇವಸ್ಥಾನ ರೀತಿಯಲ್ಲಿ ಅಭಿಮಾನಿಗಳು ಕಾಣ್ತಾ ಇದಾರೆ. ನಮ್ಗೆ ಅವ್ರ ದೇವ್ರೆ. ಹಾಗಾಗಿ ಒಂದು ವಾಸ್ತವ ಸತ್ಯ ಏನಂತಂದ್ರೆ, ಅದಾದ ನಂತರ ಶ್ರದ್ಧಾಂಜಲಿ ಸಭೆ ಮಂಡ್ಯದಲ್ಲಿ ಮಾಡಬೇಕು ಅಂದಾಗ ಜನವರಿ 12ನೇ ತಾರೀಕು 2018, ನಾವು 2019 ಅವರು 2018 ತೀರೋದ್ರು. ನಾವು ಜನವರಿ ಗಂಟು ನೋಡಿ, ನವೆಂಬರಲ್ಲಿ ತೀರೋದ್ರು ಮಂಡ್ಯದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆ ಮಾಡಿರಲಿಲ್ಲ. ಬೆಂಗಳೂರಲ್ಲಿ ಕಲಾವಿದರ ಸಂಘ ಮಾಡಿತ್ತು, ವಾಣಿಜ್ಯ ಮಂಡಳಿ. ನಾನು ದೊಡ್ಡ ಹೋರಾಟ ಮಾಡಿ ಮಂಡ್ಯದಲ್ಲಿ ಶ್ರದ್ಧಾಂಜಲಿ ಸಭೆ ಮಾಡಿದೆ. ಸ್ಟೇಡಿಯಂ ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಅಭಿಮಾನಿಗಳು ಬೆಂಬಲ ಕೊಟ್ಟರು. ದೊಡ್ಡ ಕಾರ್ಯಕ್ರಮ ಆಯಿತು. ಅದೇ ದುರಂತದಲ್ಲಿ ಏನು ಸತ್ತಿದ್ರು ಕೆರೆತುಣ್ಣೂರಲ್ಲಿ, ನಮ್ಮ ಸುಮಲತಾ ಅಮ್ಮವರು ಕೂಡ ಅವ್ರ ಕುಟುಂಬಕ್ಕೆಲ್ಲ ಪರಿಹಾರ ಕೊಟ್ಟರು, ಸಾಂತ್ವನ ಹೇಳಿದ್ರು. ಆಮೇಲೆ ಇನ್ನೊಂದಿಬ್ರು ನಮ್ಮ ಚಂದ್ರದಲ್ಲಿ ಒಬ್ರು, ಮತ್ತೆ ಹೊಟ್ಟೆಗೋಳು ದೊಡ್ಡಿಲಿ ಒಬ್ರು ಸೂಸೈಡ್ ಮಾಡ್ಕೊಂಡಿದ್ರು. ಅಂಬರೀಷ್ ಅವ್ರು ಸತ್ತ ದಿನ ರಾತ್ರಿ ಇಬ್ರು ಅಭಿಮಾನಿಗಳು ಸೂಸೈಡ್ ಮಾಡ್ಕೊಂಡಿದ್ರು. ಅಂಬರೀಷ್ ಅಣ್ಣ ಹೋದ್ಮೇಲೆ ನಾವು ಇರೋದೇ ಬೇಡ ಅಂತ. ಆ ಸೂಸೈಡ್ಗೂ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕುಟುಂಬಕ್ಕೂ ಕೂಡ ಸೋಮಲತಾ ಅಂಬರೀಷ್ ಅವ್ರು ಭೇಟಿ ಮಾಡಿ ಅವ್ರಿಗೂ ಪರಿಹಾರ ಕೊಟ್ಟು ಸಾಂತ್ವನ ಹೇಳಿದ್ರು. ಸ್ವತಃ ಅವರ ಪತಿಯವರು ತೀರೋಗಿದ್ರು ಕೂಡ ಅವರ ಆಸ್ತಿನೇ ಹೋಗಿದೆ. ಅವ್ರ ಕುಟುಂಬಕ್ಕೆ ಏನು ಆಸ್ತಿ ಇತ್ತು? ಅಂಬರೀಷ್ ಈಗ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳಿಗೆ ಅಂಬರೀಷ್ ಅವ್ರ ಆಸ್ತಿ ಆಗಿದ್ರು, ಶಕ್ತಿ ಆಗಿದ್ರು ಅಂದಮೇಲೆ ಅವ್ರ ಕುಟುಂಬಕ್ಕೆ ಸಹಜವಾಗಿ ಆಸ್ತಿ ಆಗಿದ್ರು. ಅಂತ ಆಸ್ತಿನೇ ಹೋಗಿದ್ರು ಕೂಡ ಅವರು ಎಲ್ಲೋ ಒಂದ್ ಕಡೆ ಇನ್ನೊಂದಷ್ಟು ಜನ ನಂತರ ದುಃಖದಲ್ಲಿರೋರಿಗೆ, ಮಕ್ಳು ಕಳ್ಕೊಂಡು, ತಂದೆ ಕಳ್ಕೊಂಡು ದುಃಖದಲ್ಲಿರೋರಿಗೆ ನಾವು ಒಂದು ಸಾಂತ್ವನ ಹೇಳ್ಬೇಕು, ಪರಿಹಾರ ಕೊಡ್ಬೇಕು ಅಂತೇಳಿ ಸುಮಲತಾ ಅಂಬರೀಷ್ ಅವ್ರ ಥರನೇ ಸ್ಪಂದಿಸಿದ್ರು. ಸೇಮ್ ಅಂಬರೀಷ್ ಅವ್ರ ಥರನೇ ಸ್ಪಂದಿಸಿದ್ರು. ಸಹಜವಾಗಿ ಅಂಬರೀಷ್ ಅಭಿಮಾನಿಗಳಿಗೆ ಅಂಬರೀಷ್ ಅವ್ರ ಜಾಗದಲ್ಲಿ ನಾವು ಬೇರೆಯವ್ರು ನೋಡೋಕೆ ಸಾಧ್ಯ ಇಲ್ಲ, ಅಂಬರೀಷ್ ಅವ್ರ ಕುಟುಂಬದವ್ರನ್ನೇ ನೋಡ್ಬೇಕು ಅಂತೇಳಿ ಒಂದು ದೊಡ್ಡ ಹೋರಾಟ ಮಂಡ್ಯದಲ್ಲಿ ಸ್ಟಾರ್ಟ್ ಆಯಿತು. ಅದ್ರ ಪರಿಣಾಮವಾಗಿಯೇ ಸುಮಲತಾ ಅಂಬರೀಷ್ ಅವ್ರನ್ನ ಜನನೇ ಗೆಲ್ಸಿದ್ದು. ನಾನಾಗ್ಲಿ ಯಾರೋ ಆಗ್ಲಿ ಗೆಲ್ಸಿದ್ದಲ್ಲ, ಜನನೇ ಗೆಲ್ಸಿದ್ರು. ಅದಕ್ಕೆ ತಕ್ಕಂತೆ ನಮ್ಮ ಕೆಲವು ಕಾಂಗ್ರೆಸ್ ನಾಯಕರುಗಳು, ಸುಮ್ಮನೆ ಹೇಳೋದಲ್ಲ, ಕಾಂಗ್ರೆಸ್ ಸಂಪೂರ್ಣವಾಗಿ ಸಹಕಾರ ಕೊಡ್ತು. BJP ರಾಷ್ಟ್ರೀಯ ಪಕ್ಷ ಅಭ್ಯರ್ಥಿ ಆಗ್ತೇನೆ ಸಹಕಾರ ಕೊಡ್ತು. ಎಲ್ಲೋ ಒಂದ್ ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಸ್ವತಃ ರಾಜ್ಯದ ಮುಖ್ಯಮಂತ್ರಿಯಾಗಿ 8ಕ್ಕೆ 8 ಕ್ಷೇತ್ರ KR ನಗರನು ಸೇರಿ ಜನತಾದಳದ ಶಾಸಕರೇ ಇದ್ರು, ವಿಧಾನ ಪರಿಷತ್ 3 ಜನ ಇದ್ರು, 3 ಜನ ಮಂತ್ರಿಗಳಿದ್ರು, ರಾಜ್ಯದ ಮುಖ್ಯಮಂತ್ರಿನೇ ಕುಮಾರಸ್ವಾಮಿ ಅವರೇ ಆಗಿದ್ರು. ಅವರ ಮಗನೇ ನಿಂತರೂ ಕೂಡ ಜನ, ಕಾಂಗ್ರೆಸ್ನ ನಾಯಕರು, ಕಾರ್ಯಕರ್ತರು, BJP ರಾಷ್ಟ್ರೀಯ ಪಕ್ಷ, ನರೇಂದ್ರ ಮೋದಿಜಿಯವರು ಬಂದು ಮೈಸೂರಿನಲ್ಲಿ ಸುಮಲತಾ ಅವ್ರಿಗೆ ವೋಟ್ ಕೇಳ್ಬಿಟ್ಟು ಅಂಬರೀಷ್ ಅವ್ರ ಹೆಸರು ಹೇಳಿದ್ರು. ಕರ್ನಾಟಕದ ಆಸ್ತಿ ಆಗಿದ್ರು, 6 ಕೋಟಿಗೆ ಆಸ್ತಿ ಆಗಿದ್ರು ಅಂತೇಳಿ ನರೇಂದ್ರ ಮೋದಿ ಅವರು ಬಂದು ಹೇಳಿದ್ರು. ಇದೆಲ್ಲ ಎಲ್ಲೋ ಒಂದ್ ಕಡೆ ಜನನೇ ಸುಮಲತಾ ಅವ್ರನ್ನ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಲಿಸಿದ್ರು. ಅವರು ಕೂಡ ಒಂದು ಪತಿಯ ಆದಿಯಲ್ಲೇ ಯಾವುದೇ ಕಪ್ಪು ಚುಕ್ಕೆ ಬರ್ದಾಗೆ, ಅಂಬರೀಷ್ ಅವರ ಹೆಸರಿಗೆ ಕಳಂಕ ಬರ್ದಾಗೆ ಬಹಳ ನಿಷ್ಕಲ್ಮಶವಾದಂಥ ಸೇವೆಯನ್ನು ಸಲ್ಲಿಸಿದ್ರು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.